ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಸಕ್ಕತ್ತಾಗಿತ್ತು. ಏನಕ್ಕೆ ಅಂತಂದ್ರೆ ಗೇಮ್ದು ಮಾತ್ರ ಇಲ್ಲಿ ಹೇಳ್ತಾ ಇದ್ದಿದ್ದು. ಇಲ್ಲಿ ಪೂರ್ತಿ ಓವರ್ ಆಲ್ ನೋಡ್ಕೊಂಡ್ ಬರಕ್ ಹೋದ್ರೆ ಸ್ವಲ್ಪ ಬೋರಿಂಗ್ ಕೂಡ ಇಲ್ಲಿ ಆಗಿರುತ್ತೆ. ಆದ್ರೆ ಗೇಮ್ ಅಂತ ಏನಿತ್ತು, ಅಶ್ವಿನಿ ಅವ್ರದ್ದು ಧ್ರುವಂತವ್ರು ಸಕ್ಕತ್ತಾಗಿ ಆಡಿದ್ರು. ಯಾರು ಕೂಡ ಗೆಸ್ ಮಾಡಿರ್ಲಿಲ್ಲ. ನಾನು ಕೂಡ ಇವನ್ ಪ್ರೋಮೋ ಬಿಟ್ಟಾಗ ಏನ್ ಅನ್ಕೊಂಡೆ ಅಂತಂದ್ರೆ ಇಲ್ಲ ಇಲ್ಲಿ ಧ್ರುವಂತವ್ರು ಸೋತಿರ್ತಾರೆ ಅಂತ ಅನ್ಕೊಂಡೆ. ಆದ್ರೂ ಕೂಡ ರಘು ಅವ್ರನ್ನು ಮೀರಿಸಿ ಇಬ್ರು ಕೂಡ ಸೇಮ್ ಟೈಮಿಂಗು 75 ಮಿನಿಟ್ಸ್ ಅಂದ್ರೆ ಅದು ಸಾಮಾನ್ಯನ. ಇವನ್ ರಾಶಿಕ್ ಅವ್ರು ಕೂಡ ಇಲ್ಲಿ ಬರೀ 29 ಮಿನಿಟ್ಸ್, ಅದೇ 29 ನಿಮಿಷ ಮಾತ್ರನೇ ಇಲ್ಲಿ ಅವ್ರು ನಿಂತ್ಕೊಳ್ಳೋಕ್ಕೆ ಆಗಿದೆ. ಅದೇ ಹೇಳಲ್ವಾ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವ್ರ ಮೇಲೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಇದ್ದಾಗ ಓವರ್ ಕಾನ್ಫಿಡೆಂಟ್ ತಗೊಂಡ್ಬಿಟ್ರೆ ಈ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ರಾಶಿಕ್ ಅವ್ರಿಗೆ ಆಗ್ಲಿಲ್ಲ, 29 ನಿಮಿಷಕ್ಕೆ ಇಲ್ಲಿ ಬಿಟ್ಬಿಟ್ರು. ಇಲ್ಲಿ ಮೇನ್ ಆಗಿ ಇವರಿಬ್ರು ಫಸ್ಟ್ ಆಡಿದ್ರೆ ತಪ್ಪು ಅಂತ ನನಗೆ ಅನಿಸ್ತು. ಸೆಕೆಂಡ್ ಆಡಿದವ್ರಿಗೆ ಸ್ವಲ್ಪ ಆಪರ್ಚುನಿಟಿ ಜಾಸ್ತಿ. ಈ ಹಿಂದೆ ಟಾಸ್ಕ್ ಏನ್ ಆಡಿದ್ರು ಅಲ್ಲೂ ಕೂಡ ಸೆಕೆಂಡ್ ಆಡಿದವ್ರೆ. ಅಂದ್ರೆ ಇಲ್ಲಿ ಇವರು ಧ್ರುವಂತವ್ರು, ಅಶ್ವಿನಿ ಅವರು, ಕಾವ್ಯ ಅವರು ಸೆಕೆಂಡ್ ರೌಂಡ್ ಅಲ್ಲಿ ಇಲ್ಲಿ ಆಡಿದ್ರು. ನಿನ್ನೆ ಏನೊಂದು ಟಾಸ್ಕ್ ಕೊಟ್ಟಿದ್ರು. ಬಟ್ ಇವತ್ತು ಟಾಸ್ಕ್ ಕೊಟ್ಟಾಗ ಫಸ್ಟ್ ರೌಂಡ್ ಅಲ್ಲೇ ಇಲ್ಲಿ ರಾಶಿಕ್ ಅವರು ಮತ್ತಿಲ್ಲಿ ರಘು ಅವರು ಆಡಿದ್ರು. ಸ್ವಲ್ಪ ಅದು ಕೂಡ ಅಡ್ವಾಂಟೇಜ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಎಷ್ಟೊತ್ತು ನಿಂತಿದ್ದಾರೆ, ಅದಕ್ಕಿಂತ ಜಾಸ್ತಿ ಇವತ್ತು ನಾವು ನಿಂತ್ಕೋಬೇಕು ಅಂತ ಬಿಟ್ಟು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ. ಬಟ್ ಅಶ್ವಿನಿ ಅವರದು ಸಖತ್ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರು. ಇವತ್ತಿನ ಗೇಮ್ ಏನಿತ್ತು, ಅವ್ರ ಗೇಮ್ ನೋಡಿ ನಾನು ಸಿಕ್ಕಾಪಟ್ಟೆ ಫಿದಾಗ್ಬಿಟ್ಟೆ. ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಅಪ್ರಿಶಿಯೇಟ್ ಕೂಡ ಇಲ್ಲಿ ಮಾಡಿದ್ರು. ನೋಡಿ, ಅವ್ರ ಬಗ್ಗೆ ಏನೇ ಒಂದು ಒಪಿನಿಯನ್ ಇರ್ಬೋದು, ಬಟ್ ಅವ್ರ ಆಟ ಆಡಿದಾಗ ತುಂಬಾ ಚೆನ್ನಾಗಿ ಆಟ ಆಡಿದ್ರೆ ನಿಜವಾಗ್ಲೂ ಅದ್ರಲ್ಲಿ ಹೊಗಳದಲ್ಲಿ ತಪ್ಪಂತೂ ಇಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ಅಷ್ಟು ಸತಿ ಇಲ್ಲಿ ಹೇಳ್ತಿರೋದು. ಈ ಏಜಲ್ಲೂ ಕೂಡ ರಾಶಿಕ್ ಅವ್ರನ್ನ ಬೀಟ್ ಮಾಡಿ ಇಲ್ಲಿ ಗೆದ್ರು ಅಂತಂದ್ರೆ ಅದು ಸಾಮಾನ್ಯವಾದ ವಿಚಾರಣೆ ಅಲ್ಲ. ಇವನ್ ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು, ಇಷ್ಟು ಏಜಲ್ಲಿ ಈ ತರ ಆಡ್ತಾರೆ ಅಂತಂದ್ರೆ ಯಾರು ಕೂಡ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ 75 ನಿಮಿಷ ಅದನ್ನ ಹಿಡ್ಕೊಂಡು ನಿಂತ್ಕೋಬೇಕು. ಮತ್ತೆ ಇಲ್ಲಿ ಅವ್ರು ನೀರು ಫೋರ್ಸ್ ಆಗಿ ಕೂಡ ಇಲ್ಲಿ ಹೊಡಿತಾ ಇದ್ರು. ಧ್ರುವಂತವ್ರು ಕೂಡ ಇಲ್ಲಿ ನೀರ್ನ ತಂದು ಹಾಕ್ಲಿಲ್ಲ. ಬಿಗ್ ಬಾಸ್ ಹೇಳಿದ್ರು, ಬಟ್ ಈ ಒಂದು ಗೇಮ್ಗೆ ಅವ್ರು ಅವಮಾನ ಮಾಡ್ದಂಗೆ ಆಯ್ತು. ಗೆದ್ದಿದ್ದಾರೆ, ಅದೊಂದು ಸೆಳಿಗೆ ಇಟ್ಬಿಡೋಣ. ಆದರೆ ಇಲ್ಲಿ ಫಸ್ಟು ರಘು ಅವರು, ರಾಶಿಕ್ ಅವರು ಆಡಬೇಕಾದ್ರೆ ಇಲ್ಲಿ ಬಿಗ್ ಬಾಸ್ ಹೇಳಿದ್ರಲ್ವಾ, ನೀವು ಇಲ್ಲಿ ನೀರನ್ನ ಹಾಕಬೇಕು, ಅವ್ರನ್ನ ಡಿಸ್ಟರ್ಬ್ ಮಾಡ್ಬೋದು, ಮಾತಿನ ಮೂಲಕನೂ ಕೂಡ ನೀವು ಡಿಸ್ಟರ್ಬ್ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ರು. ಆದರೆ ಧ್ರುವಂತರು ಏನೋ ಇಷ್ಟು ದಿವಸ ಎಲ್ಲರೂ ಕೂಡ ನೋಡಿದ್ದಾರೆ, 100 ಡೇಸ್ ಆಗೋಗ್ಬಿಟ್ಟಿದೆ, ಯಾರ್ಯಾರು ಹೇಗೆ ಅಂತ ಅಂದ್ಬಿಟ್ಟು ಜನಗಳಿಗೆ ಗೊತ್ತಾಗಿರುತ್ತೆ. ಯಾಕೋ ಸ್ವಲ್ಪ ಇಲ್ಲಿ ಧ್ರುವಂತರು ನಾಟಕ ಮಾಡಿದ್ರು, ಡ್ರಾಮಾ ಮಾಡಿದ್ರು ಅಂತ ಅನ್ನಿಸ್ಬಿಟ್ಟು. ಏನಕ್ಕೆ ಅಂದರೆ ನೋಡಿ, ಅವ್ರು ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ರು, ಮಾತಿನ ಮೂಲಕನೂ ಕೂಡ ಅಷ್ಟೇ ಏನು ಕೂಡ ಇಲ್ಲಿ ಮಾತಾಡಲಿಲ್ಲ. ಇಲ್ಲಿ ರಾಶಿಕ್ ಅವ್ರು ಬಿಡಿ ಮಾತಾಡಿದ್ರು, ಮತ್ತೆ ನೀರನ್ನು ಕೂಡ ಇಲ್ಲಿ ಹಾಕಿದ್ರು. ಎಷ್ಟೇ ಇಲ್ಲಿ ಮಾಡ್ತಾ ಇದ್ರು ಕೂಡ ಇಬ್ರಿಗೂ ಕೂಡ ಸೇಮ್ ಇಲ್ಲಿ ಹಾಕಿದ್ರು, ನೀರು ಹಾಕೋದು. ಅವರು ಕೂಡ ಇಲ್ಲಿ ಏನೋ ಆಯಿಲ್ ಎಲ್ಲ ಹಾಕಿದ್ರಲ್ಲಿ. ಅಶ್ವಿನಿ ಅವರು ಕೂಡ ಅಷ್ಟೇ ಆಯಿಲ್ ಮಿಕ್ಸ್ ಮಾಡಿದ್ರು, ಮತ್ತು ಇಲ್ಲಿ ಸೋಪು ಎಲ್ಲ ಮಿಕ್ಸ್ ಮಾಡಿದ್ರು. ಇವರು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದ್ರು ಕೂಡ. ಅಂದರೆ ರೂಲ್ಸ್ ಬುಕ್ ಹೇಳಿತ್ತು ಅದ್ರ ಪ್ರಕಾರನೇ ಇಲ್ಲಿ ಎಲ್ಲ ಮಾಡಿದ್ರು. ಸೋಪಿಂದು ಎಲ್ಲ ತೊಗೊಂಬಂದು ನೀರಿಗೆ ಹಾಕ್ಬಿಟ್ಟು ಮಾಡಿದ್ರು. ತಲೆ ಮೇಲೂ ಕೂಡ ಇಲ್ಲಿ ತಂದುಬಿಟ್ಟು ಶಾಂಪೂನ ಇಲ್ಲಿ ಹಾಕಿದ್ರು. ಆದರೂ ಕೂಡ ಬಿಡ್ಲಿಲ್ವಲ್ಲ, ಇಲ್ಲಿ ಸಖತ್ ಗ್ರೇಟ್ ಅಂತಲೇ ಹೇಳ್ಬೋದು ಅಶ್ವಿನಿ ಅವರು. ಈ ಒಂದು ಗೇಮ್ನ ಇವಾಗ ಏನು ಆಡ್ಕೊಂಬಂದಿದ್ದಾರೆ, ಇದೇ ಮುಂಚೆಯಿಂದ ಗೇಮ್ ಅನ್ನೋದು ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ. ನೋಡಿ, ಚಿಕ್ಕ ಚಿಕ್ಕ ಗೇಮಲ್ಲಿ ಸೋತೋಗ್ಬಿಟ್ರು. ಮೊನ್ನೆ ಅಷ್ಟೇ ಇಲ್ಲಿ ಆ ಒಂದು ಬಲೂನ್ ಟಾಸ್ಕ್ ಏನು ಕೊಟ್ಟಿದ್ರು, ಕ್ಯಾಪ್ಟನ್ ಆಗಬೇಕು ಅಂತ ಇದ್ದಾಗ ಈಸಿಯಾಗಿ ಇಲ್ಲಿ ಗೆಲ್ಲೋದು. ಆದ್ರೂ ಕೂಡ ಅಶ್ವಿನಿ ಅವರು ಸೋತೋದ್ರು. ಬಟ್ ಇಷ್ಟೊತ್ತು 75 ನಿಮಿಷ ಅಂತಂದ್ರೆ ಸಾಮಾನ್ಯನ? ನಿಜವಾಗ್ಲೂ ಕೂಡ ಯಾರು ಗೆಸ್ ಮಾಡಿರಲಿಲ್ಲ. ನಾನಂತೂ ಇಲ್ಲಿ ಗೆಸ್ ಮಾಡಿರಲಿಲ್ಲ ಧ್ರುವಂತವ್ರು ಹಿಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಮೇಯ್ನ್ ಆಗಿ ಅವರು ಇಲ್ಲಿ ಆ ಒಂದು ಗೇಮ್ ಕೊಟ್ಟಾಗ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು, ಅವ್ರ ಏಕಾಗ್ರತೆ ಏನಿರುತ್ತೆ ಅದನ್ನ ಕೆಡಿಸ್ಬೇಕು ಅಂತ ಹೇಳಿದಾಗ ಅವ್ರು ಏಕಾಗ್ರತೆನ ಹಾಳು ಮಾಡೋಕ್ಕೆ ಇಲ್ಲಿ ನೋಡಲಿಲ್ಲ. ಇವನ್ ಅವರು ಒಳಗಡೆ ಬಟ್ಟೆ ಮೇಲೆ ಬಟ್ಟೆ ಇಲ್ಲಿ ಜಾಸ್ತಿ ಹಾಕೊಂಡಿದ್ರು ಅಂತ ರಾಶಿಕ್ ಅವ್ರು ಹೇಳಿದ್ರು. ಅದೇನೇ ಆದರೂ ಕೂಡ ಇಲ್ಲಿ ಅಷ್ಟೊತ್ತು ನಿಂತ್ಕೊಳ್ಳೋದು ಸಾಮಾನ್ಯವಾದ ವಿಚಾರಣೆ ಅಲ್ಲ. ಯಾಕಂದರೆ ಇಲ್ಲಿ ಜಿಮ್ಗೆ ಹೋಗ್ತಾರೆ ರಘು ಅವರು, ಅವರೇ ಕೂಡ ಇಲ್ಲಿ ಕೋಚರ್ ಕೂಡ ಹೌದು. ಅಷ್ಟೊತ್ತು ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ಧ್ರುವಂತವ್ರು ನಿಂತ್ಕೊಂಡ್ರಲ್ವಾ. ಇಲ್ಲಿ ರಘು ಅವ್ರಿಗೆ ಏಜ್ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಧ್ರುವಂತವ್ರಿಗೆ ಕಮ್ಮಿ ಇರ್ಬೋದು. ಆದರೆ ಅಶ್ವಿನಿ ಅವ್ರಿಗೆ, ಇಲ್ಲಿ ರಾಶಿಕ್ ಅವ್ರಿಗೆ ಏಜ್ ಕಮ್ಮಿ, ಇಲ್ಲಿ ಅಶ್ವಿನಿ ಅವ್ರಿಗೆ ಏಜ್ ಜಾಸ್ತಿ ಇದೆ ಅಲ್ವಾ. ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಆಡಿದ್ರು ಅಂತಂದರೆ ಇಲ್ಲಿ ಏನು ಪೈಪೋಟಿನೇ ಇರಲಿಲ್ಲ ಅಂತ ಅಲ್ಬಿಟ್ಟು ಅನ್ನಿಸ್ಬಿಡ್ತು. ಅಂದರೆ ರಾಶಿಕ್ ಅವ್ರು ಬರೀ 29 ಮಿನಿಟ್ಸ್, ಅಂದರೆ 29 ನಿಮಿಷ ಅಷ್ಟೇ ಇಲ್ಲಿ ಅವ್ರು ನಿಂತ್ಕೊಳ್ಳೋಕ್ಕಾಗಿದ್ದು. ಅಶ್ವಿನಿ ಅವರು 75 ನಿಮಿಷ ಇಲ್ಲಿ ನಿಂತ್ಕೊಂಡ್ರು. ಅಂದರೆ ಡಬಲ್ ನಿಂತ್ಕೊಂಡ್ರು, ಡಬಲ್ಗಿಂತ ಜಾಸ್ತಿ ಅಂತಲೇ ಇಲ್ಲಿ ಹೇಳ್ಬೋದು. ಸದ್ಯಕ್ಕೆ ಇವಾಗ ನೋಡಿ, ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಧ್ರುವಂತವರು ಮತ್ತಿಲ್ಲಿ ಅಶ್ವಿನಿ ಅವರು ಇಬ್ಬರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇವಾಗ ರಘು ಅವರು ಮತ್ತಿಲ್ಲಿ ರಾಶಿಕ್ ಅವರು ಇಬ್ಬರಲ್ಲಿ ಯಾರು ಹೋಗ್ತಾರೆ ಅಂದರೆ ಕನ್ಫರ್ಮ್ ಎಲ್ಲರೂ ಕೂಡ ಇಲ್ಲಿ ಗೊತ್ತು. ಅವ್ರು ಏನೇ ಚರ್ಚೆ ಮಾಡಲಿ ಬಿಡಲಿ, ರಘು ಅವ್ರಿಗೆ ರಾಶಿಕ್ ಅವ್ರು ಬಿಟ್ಕೊಡ್ಲೇಬೇಕು. ರಘು ಅವರು ಇಲ್ಲಿ 70 ಮಿನಿಟ್ಸ್ ನಿಂತಿದ್ದಾರೆ, ರಾಶಿಕ್ ಅವ್ರು ಬರೀ 29 ಮಿನಿಟ್ಸ್ ಇಲ್ಲಿ ನಿಂತಿದ್ದಾರೆ. ಇಲ್ಲಿ ರಾಶಿಕ್ ಅವ್ರು ಬಿಟ್ಕೊಡ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಆದರೂ ನೋಡಿ ಎಲ್ಲರೂ ಕೂಡ ಇಲ್ಲಿ ಬೈತಿದ್ರಲ್ಲ, ಅಶ್ವಿನಿ ಅವ್ರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ತಗೊಂಡ್ರು ಅಂತ ಕಾಣಿಸುತ್ತೆ. ಓ ನನ್ನ ಕ್ಯಾಪ್ಟನ್ ಆಗಿಲ್ಲ ಅಂತ ಬೈಯೋದಿರ್ಬೋದು, ಮತ್ತು ಇಲ್ಲಿ ನಾಟಕ ಆಡ್ತಿದ್ದೀರಾ, ಇನ್ಮೇಲೆ ನಿಮ್ಮನ್ನ
ಮೇಡಮ್ ಅಂತ ಕರೆಯಲ್ಲ, ಅಶ್ವಿನಿ ಮೇಡಮ್ ಅಂತ ಕರೆಯಲ್ಲ, ಅಶ್ವಿನಿ ಅಂತಲೇ ಕರೆಯೋದು ಅಂತ ಬಿಟ್ಟು. ಯಾಕಂದರೆ ಅವ್ರು ಮಾತಾಡಿರೋ ಮಾತು ಅಷ್ಟು ಟ್ರಿಗರ್ ಆಗುತ್ತೆ ಎಲ್ಲರಿಗೂ ಕೂಡ. ಗೇಮ್ ಗೆದ್ದಿದ್ದಾರೆ ಓಕೆ, ಬಟ್ ಈ ಹಿಂದೆ ಏನೆಲ್ಲ ಮಾತಾಡಿದರೆ ಅದೆಲ್ಲ ಕೂಡ ಇಲ್ಲಿ ರಾಶಿಕ್ ಅವ್ರ ಮೈಂಡಲ್ಲಿ ಇಲ್ಲಿ ಇದೆ. ಅದಕ್ಕೆ ನಿಮ್ಮಷ್ಟು ನಾನು ಒಳ್ಳೆಯವರಾಗಲ್ಲ ಅಂತ ಇಲ್ಲಿ ಹೇಳಿದ್ರು. ಫಸ್ಟ್ ಇಲ್ಲಿ ರಾಶಿಕ್ ಅವರು ಮತ್ತು ಇಲ್ಲಿ ರಘು ಅವರು ಇಬ್ಬರು ಕೂಡ ಇಲ್ಲಿ ಆಡಬೇಕಾದ್ರೆ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ಒಂದು ಆಟ ಅಂತ ಬಂದಾಗ ಇನ್ನೊಬ್ಬರನ್ನ ಕೆಳಗಿಟ್ಬಿಟ್ಟು ಮಾತಾಡೋ ವ್ಯಕ್ತಿತ್ವ ನಂದು ಅಲ್ಲ, ನಾನಿಲ್ಲಿ ಆ ಥರ ಮಾತಾಡಲ್ಲ ಅಂತಬಿಟ್ಟು ಸುಮಾರು ಟೈಮ್ ಇಲ್ಲಿ ವೇಸ್ಟ್ ಮಾಡ್ತಾರೆ. ರಘುವ್ರ ಹತ್ರ ಹೋಗ್ತಾರೆ, ಅಡುಗೆ ವಿಚಾರನ ಇಲ್ಲಿ ಮಾತಾಡ್ತಾರೆ, ನಾನು ಮಾಡಿದ ಅಡುಗೆ ತಿನ್ನಲ್ವಾ ಹಾಗೆ ಹೀಗೆ ಅಂತ ಕೇಳ್ತಾರೆ. ಒಂದು ಕಾಮಿಡಿ ರೂಪದಲ್ಲಿ ಇದನ್ನು ತಗೊಂಡೋದ್ರು. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಈ ಥರ ಮಾತಾಡೋದು, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇಲ್ಲಿ ಟ್ರಿಗರ್ ಮಾಡಬೇಕು ಮಾತಿನ ಮೂಲಕ, ಮತ್ತೆ ಏಕಾಗ್ರತೆನ ಇಲ್ಲಿ ಹಾಳು ಮಾಡಬೇಕು ಅಂತ ಇಲ್ಲಿ ಇದ್ದಿದ್ದು. ಅಲ್ಲಿ ರಕ್ಷಿತ್ ಅವ್ರು ಮಾತಾಡ್ತಾರೆ, ಕಾವ್ಯ ಅವ್ರು ಮಾತಾಡ್ತಾರೆ, ಗಿಲ್ಲಿ ಅವ್ರು ಮಾತಾಡ್ತಾರೆ, ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾರೆ. ಅಂದ್ರೆ ಈ ತರ ಮಾತಾಡಿ ಅವರಿಗೆ ಟ್ರಿಗರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಇಲ್ಲ, ನನ್ನ ವ್ಯಕ್ತಿತ್ವ ಆ ಥರ ಅಲ್ಲ ಅಂತ ಇಲ್ಲಿ ಹೇಳಿದ್ರಲ್ಲ, ಅವ್ರ ವ್ಯಕ್ತಿತ್ವ ಏನು ಅಂತಂದ್ಬಿಟ್ಟು 100 days ಆಗಿದೆ, ಎಲ್ಲರೂ ಕೂಡ ಇಲ್ಲಿ ನೋಡಿದ್ದಾರೆ. ಆದ್ರೂ ಕೂಡ ಆ ಥರ ಅಲ್ಲ ಈ ಥರ ಅಲ್ಲ ಅಂತ ಅಂದಾಗ ಏನು ಅನ್ಸುತ್ತೆ ಅಂತಂದ್ರೆ ಡ್ರಾಮಾ ನಾಟಕ ಆಡ್ತಾ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ. ಬಟ್ ಈ ಥರ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಏನಿದೆ ಈ ಥರ ಮಾಡಬಾರ್ದು. ಹೌದು, ಅವ್ರು ಹೇಳಿದ್ದಾರೆ ಗೇಮ್ನ ಗೇಮ್ ರೀತಿಯಲ್ಲಿ ನೋಡಿಕೊಂಡು ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ಏನೊಂದು ಮಿಸ್ಟೇಕ್ಗಳೆಲ್ಲ ಇಲ್ಲಿ ಆಗಿತ್ತು. ರಾಶಿಕ್ ಅವರು ತುಂಬಾನೇ ಮಾತಾಡಿದ್ರು ಬಿಡಿ, ಆದರೂ ಕೂಡ ನೋಡಿ ಇಲ್ಲಿ ಅಶ್ವಿನಿ ಅವರು ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ತುಂಬ ಚೆನ್ನಾಗಿ ಗೇಮ್ನ ಆಡಿದ್ರು. ಈಗ ಟಿಕೆಟ್ ಟು ಫಿನಾಲೆ ರೌಂಡ್ಗೂ ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಒಂದು ಟಾಸ್ಕ್ ಆಡೋಕ್ಕೂ ಮುಂಚೆನೆ ಇವಾಗ ನಿನ್ನೆ ಏನೊಂದು ತೋರಿಸಿದ್ರು, ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟಿಗೆ ಇಲ್ಲಿ ರಘು ಅವರು, ರಾಶಿಕ್ ಅವರು, ರಕ್ಷಿತ್ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಎಲ್ರಿಗೂ ಕೂಡ ಗೊತ್ತು ಇಲ್ಲಿ ರಘು ಅವರು ರಾಶಿಕ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ, ರಕ್ಷಿತ್ ಅವ್ರಿಗೆ ಇಲ್ಲಿ ಸಪೋರ್ಟ್ ಮಾಡೋದು ಅಂತಂದ್ಬಿಟ್ಟು. ಅದೇ ರೀತಿ ಹೇಳ್ತಾರೆ, ಇಬ್ಬರಲ್ಲಿ ಯಾರಾದರೂ ಒಪ್ಕೊಳ್ಳಿ ಅಂತಂದ್ರೆ ಇವರೆಲ್ಲ ಕೂಡ ಡಿಸ್ಕಷನ್ ಮಾಡಿದ ತಕ್ಷಣ ಇಲ್ಲ ನಾನು ಬಿಟ್ಕೊಡಲ್ಲ ಅಂತ ರಕ್ಷಿತ್ ಅವ್ರು ಹೇಳ್ತಾರೆ. ಮತ್ತೆ ಇಲ್ಲಿ ರಾಶಿಕ್ ಅವರು ಕೂಡ ನಾನು ಬಿಟ್ಕೊಡಲ್ಲ ಇಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಪರವಾಗಿಲ್ಲ, ರಕ್ಷಿತ್ ಅವರು ಬಿಟ್ಬಿಟ್ಟು ಇಲ್ಲ ನೀವೇ ಹೋಗಿ ಅಂತಂದ್ಬಿಟ್ಟು ಹೇಳ್ತಾರೆ. ನಿನ್ನೆ ತಾನೇ ಟಾಸ್ಕ್ ಸೋತಿದ್ರಲ್ವ ಅಶ್ವಿನಿ ಮತ್ತಿಲ್ಲಿ ಧ್ರುವಂತವರು ಮತ್ತೆ ಕಾವ್ಯವ್ರ ಎದುರುಗಡೆ, ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ನಾನು ಉಳ್ಕೊಂತೀನಿ ನೀವಿಬ್ರು ಹೋಗಿ ಅಂತಂದ್ಬಿಟ್ಟು ಇಲ್ಲಿ ಕಳಿಸ್ಕೊಟ್ರು. ಈ ಒಂದು ಟಾಸ್ಕ್ ಏನಿತ್ತು, ಮೀಟರ್ ಬೇಕು ಮೀಟರ್ ಅಂತಂದ್ಬಿಟ್ಟು ಆ ಕೆಸರು ಇಲ್ಲಿ ಹಚ್ಕೊಂಬರೋದಿತ್ತಲ್ವ, ಆ ಕೆಸರನ್ನ ಹಚ್ಕೊಂಬಂದ್ಬಿಟ್ಟು ಸ್ವಲ್ಪ ಈ ಥರ ಟಾಸ್ಕ್ ಇದ್ದ ಬೇರೆ ಥರ ಇಲ್ಲಿ ಡಿಸೈನ್ ಮಾಡಿದರೆ ಒಂದು ಟಾಸ್ಕ್ನ ತುಂಬಾ ಚೆನ್ನಾಗಿರೋದು. ಮೈಗೆಲ್ಲ ಎತ್ಕೊಂಬರೋದು ಅಲ್ಲಿ ಇಲ್ಲಿ ಹಾಕೋದು ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ಕೈಯಲ್ಲೂ ಎತ್ಕೊಂಬರೋಂಗಿದ್ರೆ ಚೆನ್ನಾಗಿರೋದು. ಅಲ್ಲೆಲ್ಲ ಉಳ್ಳಾಡಬೇಕಿತ್ತು, ಮತ್ತು ಇಲ್ಲಿ ಮೈಯೆಲ್ಲ ಕೆಸರು ಮಾಡ್ಕೋಬೇಕಿತ್ತು. ಅಷ್ಟೆಲ್ಲ ಸ್ವಲ್ಪ ನೋಡೋಕ್ಕೂ ಕೂಡ ಸ್ವಲ್ಪ ಬೋರಿಂಗ್ ಆಗಿತ್ತು. ಹೌದು, ಅಲ್ಲಿ ಅವ್ರು ಹಿಡ್ಕೊಂಡು ಏನು ನಿಂತಿದ್ರು, ಅಶ್ವಿನಿ ಅವರು ಇರ್ಬೋದು, ಮತ್ತಿಲ್ಲಿ ಕಾವ್ಯ ಅವ್ರು ಇರ್ಬೋದು, ಮತ್ತು ಧ್ರುವಂತವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಆದರೆ ಬಿಗ್ ಬಾಸ್ ಏನು ಹೇಳಿದ್ರು ಇಲ್ಲಿ, ಅವ್ರನ್ನ ಕೇಳ್ಕೋಬೇಕು, ಮನ ಒಲಿಸ್ಬೇಕು ಅಂತ. ಅಂದರೆ ನನಗೆ ಅದು ಕೆಸರು ಏನಿತ್ತು ಅದನ್ನು ಹಾಕಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದರು. ಕಾವ್ಯ ಅವರು ಕೇಳ್ಕೊಂಡ್ರು, ಧ್ರುವಂತವರು ಕೇಳ್ಕೊಂಡ್ರು, ಅಶ್ವಿನಿ ಅವರು ಕೂಡ ಇಲ್ಲಿ ಕೇಳ್ಕೊಂಡ್ರು, ನಾನಿಲ್ಲಿ ಫೈನಲ್ ಕಂಟೆಂಡರ್ ಆಗಿ ಹೋಗಬೇಕು, ಟಿಕೆಟ್ ಟು ಫಿನಾಲೆ ರೌಂಡ್ಗೆ ದಯವಿಟ್ಟು ಹಾಕಬೇಡಿ ಅಂತ ಬಿಟ್ಟು. ಆದರೆ ಎಲ್ಲರೂ ಕೂಡ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರು. ಯಾಕಂದರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ ಅವ್ರು ಹಿಂದೆ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಸ್ವಲ್ಪ ಎಲ್ಲರೂ ಕೂಡ ನೆನ್ಪು ಮಾಡ್ಕೊತಾರಲ್ವ, ಅದೇ ಥರ ನೆನ್ಪು ಮಾಡ್ಕೊಂಬಿಟ್ಟು ಇಲ್ಲಿ ಅಶ್ವಿನಿ ಅವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡಿದ್ರು. ಅಶ್ವಿನಿ ಅವ್ರು ಫಸ್ಟ್ ಇಲ್ಲಿ ಬಿಟ್ಟರು, ನೆಕ್ಸ್ಟ್ ಇಲ್ಲಿ ಧ್ರುವಂತವ್ರು ಬಿಟ್ಟರು, ಆ ನಂತರ ಇಲ್ಲಿ ಕಾವ್ಯ ಅವರು ಗೆಲ್ತಾರೆ. ಎಲ್ರಿಗೂ ಏನನ್ಸುತ್ತೆ ಅಂತಂದರೆ ಕಾವ್ಯ ಈಸಿಯಾಗಿ ಗೆದ್ಬಿಟ್ಲಪ್ಪ, ಅವಳೇನಿಲ್ಲಿ ಆಡಿದ್ಲು ಏನೂ ಆಡಲಿಲ್ಲ ಅಂತಬಿಟ್ಟು. ಅದೇ ಇಲ್ಲಿ ಮೇನ್ ಪಾಯಿಂಟ್ ಇರೋದು. ಅದೇ ಇಲ್ಲಿ ಧನುಷ್ ಅವರು ಅಶ್ವಿನಿ ಅವರು ಈ ಥರ ಒಂದು ಸಿಚುವೇಶನ್ ಬಂದಾಗ ಇಲ್ಲಿ ಧನುಷ್ ಅವರು ಕೂಡ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಏನಿತ್ತು ಕಟ್ಟ ಕಡೆಯ ಕ್ಯಾಪ್ಟನ್ ಎಲ್ಲರತನೂ ಮನವೊಲಿಸಿ ಅಂತಂದಾಗ ಅಶ್ವಿನಿ ಅವರಿಗೆ ಯಾರೂ ಕೂಡ ಇಲ್ಲಿ ಹಾಕೋಕ್ಕೆ ಬಿಟ್ಕೊಡೋಕ್ಕೆ ರೆಡಿ ಇರಲಿಲ್ಲ, ಅಂದರೆ ವೋಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಏನಕ್ಕೆ ಅಂತಂದರೆ ಇವರೊಂದು ವ್ಯಕ್ತಿತ್ವನ ಬಿಗ್ ಬಾಸ್ ಮನೇಲಿರೋರು ಇಲ್ಲಿ ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅಶ್ವಿನಿ ಅವರು ಗೊತ್ತಾಗಬೇಕು. ಇಲ್ಲಿ ಅದೇ ಅಶ್ವಿನಿ ಅವರು ಕೇಳ್ಕೊಂಡ್ರು, ಧ್ರುವಂತವರು ಕೂಡ ಇಲ್ಲಿ ಕೇಳ್ಕೊಂಡ್ರು, ಮತ್ತು ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಕೇಳ್ಕೊಂಡ್ರು. ಅಂದರೆ ಕಾವ್ಯ ಅವ್ರ ವ್ಯಕ್ತಿತ್ವ ಇವರೆಲ್ರಿಗೂ ಕೂಡ ಇವರಿಬ್ಬರಿಗಿಂತ ಬೆಟರ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಯೋಚನೆ ಮಾಡ್ತಾರೆ. ಅದಕ್ಕೆ ಫಸ್ಟ್ ಇಲ್ಲಿ ಅಶ್ವಿನಿ ಅವರಿಗೆ ಅಷ್ಟೊಂದು ಆ ಒಂದು ಕೆಸರದು ಉಂಡೆ ಏನು ತಗೊಂಡು ಹಾಕಬೇಕಿತ್ತು, ಅದನ್ನು ಇಲ್ಲಿ ಹಾಕಿದ್ರು. ಈಗ ಕಾವ್ಯ ಅವರಂತೂ ಇಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಕಾವ್ಯ ಅವ್ರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ, ಆದರೆ ಗಿಲ್ಲಿ ಅವ್ರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಅದರಲ್ಲೂ ಕೂಡ ಈ ಒಂದು ಜೋಡಿನ ಯಾರ್ಯಾರು ಇಷ್ಟಪಡ್ತಿದ್ರು, ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ, ಸ್ವಲ್ಪ ಜನ ಖುಷಿ ಆಗಿರುತ್ತೆ. ಆದರೂ ಕೂಡ ಅಲ್ಲಿ ಗಿಲ್ಲಿ ಅವ್ರನ್ನ ನೋಡಬೇಕಿತ್ತು ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳಿದ್ರೆ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಅವ್ರು ಸೆಲೆಕ್ಟ್ ಆಗಬೇಕಿತ್ತು ಅಂತಂದ್ಬಿಟ್ಟು. ಟಾಪ್ 6 ಕೂಡ ಇಲ್ಲಿ ಕಾಣಿಸ್ಕೊಂತಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬರೀ ಗೇಮಿಂದ ಅಷ್ಟೇ ಇಲ್ಲಿ ಅವರು ಹೊರಗಡೆ ಉಳ್ಕೊಂಡಿರೋದು. ಅದರಲ್ಲೂ ಕೂಡ ಹೇಳ್ತಾರೆ ಇಲ್ಲಿ ಧ್ರುವಂತವರು ಏನೂ ಕೂಡ ಇಲ್ಲಿ ಇದು ಮಾಡಲ್ವಲ್ಲ, ನೀರು ಹಾಕೋದಾಗಲಿ ಮಾತಾಡೋದಾಗಲಿ ಇಲ್ಲಿ ಮಾಡಲಿಲ್ಲ ಅಂತಂದ್ಬಿಟ್ಟು. ಈ ಥರ ಆಡಂಗಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ಬೋದಿತ್ತಲ್ಲ ಅಣ್ಣ, ನಾನೇ ಇಲ್ಲಿ ಗೇಮ್ನ ಆಡ್ಬೋದಿತ್ತು ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ ಕರೆಕ್ಟ್ ಅಲ್ವಾ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ
ತುಂಬ ಒಳ್ಳೆತನ ಇಲ್ಲಿ ತೋರ್ಸಕ್ಕೆ ಹೋದಾಗ ಅದು ಫೇಕು ಅಂತ ಇಲ್ಲಿ ಅನಿಸ್ಬಿಡುತ್ತೆ. ಧ್ರುವಂತರ್ಗೂ ಕೂಡ ಇಲ್ಲಿ ಅದೇ ರೀತಿ ಆಗಿದ್ದು. ಬಿಗ್ ಬಾಸ್ ಹೇಳಿದರೆ ಏನೊಂದು ಗೇಮ್ ಬರುತ್ತೆ, ಆ ಒಂದು ಗೇಮ್ನ ಗೇಮ್ ರೀತಿ ನೋಡಬೇಕು, ಅದನ್ನು ಬಿಟ್ಬಿಟ್ಟು ಇಲ್ಲ ನಾನೇನು ಕೂಡ ಇಲ್ಲಿ ಹಾಳು ಮಾಡಲ್ಲ, ನಾನೇನು ಕೂಡ ಇಲ್ಲಿ ಮಾತಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಈ ಹಿಂದೆ ಮಾಡಿದ್ದೆಲ್ಲ ಇವರು ನಾಟಕನ, ಅಥವಾ ಅದು ನಾಟಕನ ಇದು ನಾಟಕನ, ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಕಾವ್ಯ ಅವರು ಕೂಡ ಈಗ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅದನ್ನು ಕೂಡ ಅವ್ರು ಕೇಳ್ಕೊಂತಾರಲ್ಲ ಹೋಗ್ಬಿಟ್ಟು, ಇವಾಗ ಗಿಲ್ಲಿಯವ್ರ ಹತ್ರ ಮಾತಾಡ್ತಲ್ಲ ಕಾವ್ಯ ಅವರು, ಹೋಗಿ ಇಲ್ಲಿ ಅವ್ರು ಹೇಳ್ತಾರೆ, ಪ್ಲೀಸ್ ಗಿಲ್ಲಿ ನಟ ಅವರೇ ನನಗೆ ಮಣ್ಣು ಹಾಕಬೇಡಿ, ನನಗೆ ನಿಮ್ಮ ಸಪೋರ್ಟ್ ಬೇಕು, ನನಗೆ ಸಪೋರ್ಟ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ನಗ್ನಗುತ್ತಾ ಕೇಳ್ತಾರೆ. ನೋಡಿ, ಅವ್ರು ಏನೇ ಮಾತಾಡಿಲ್ಲ ಅಂದರೂ ಕೂಡ ಈಗ ಅವ್ರೋಗಿ ಕೇಳ್ಕೊಂಡ್ರು. ಇದೆಲ್ಲ ಆಗಿದ್ದಷ್ಟೇ ಇನ್ನೊಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ, ಅದೇ ಗಿಲ್ಲಿಯವ್ರು ತಮಾಷೆಗೆ ಹೇಳ್ತಾರೆ, ಟೈಮ್ ಬಂತು ಟೈಮ್ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಮಿಡ್ ನೈಟ್ ಎಲಿಮಿನೇಷನ್ ಆಗಬಹುದು ಅಂತಂದ್ಬಿಟ್ಟು ಕಾಮಿಡಿ ರೂಪದಲ್ಲಿ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಇವರಿಬ್ರು ಮಾತಾಡಲಿಲ್ಲ ಅಂದರೂ ಕೂಡ ಇಂಡೈರೆಕ್ಟಾಗಿ ಏನಾದರೂ ಇಲ್ಲಿ ಮಾತಾಡ್ತಾ ಇರ್ತಾರೆ. ಧನುಷ್ ಅವ್ರು ಅಲ್ಲೇ ಕೇಳ್ತಾರೆ, ಇವನ್ನ ಏನು ಇಬ್ರು ಕೂಡ ಜಗಳ ಆಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಜಗಳ ಏನು ಆಡ್ತಲ್ಲ, ನಾರ್ಮಲ್ ಆಗಿ ಇಲ್ಲಿ ಮಾತಾಡ್ತಿರೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು, ಮತ್ತು ಟಿಕೆಟ್ ಟು ಫಿನಾಲೆ ರೌಂಡ್ನ ಯಾರಿಲ್ಲಿ ಗೆಲ್ಬೋದು, ಯಾರಿಲ್ಲಿ ಫಸ್ಟು ಫೈನಲಿಸ್ಟ್ ಆಗ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ? ನಿಮ್ಮ ಸಪೋರ್ಟ್ ಯಾರಿಗಿದೆ? ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆಗಬೇಕು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.